ನಮಸ್ಕಾರ. ಇವತ್ತು ನಾನು ಮಾತಾಡಬೇಕಾಗಿರೋದು 3-4 ದಿನಗಳ ಹಿಂದೆ ರಾಜ್ಯ ಉಚ್ಚ ನ್ಯಾಯಾಲಯ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣ ಅವರು ಅವರ ವಕೀಲರ ಮೂಲಕ ಹಾಕಿದ್ದಂತ CBI ತನಿಖೆಗೆ ವಹಿಸಬೇಕು ಅಂತ ಹೇಳಿ ಅವರೇನು ಅರ್ಜಿ ಸಲ್ಲಿಸಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರು ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ಆದ್ರೆ ಆ ತೀರ್ಪನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ. ಆದ್ರೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಸಿದ್ದರಾಮಯ್ಯನವ್ರಿಗೆ ಸಿಕ್ಕಿರೋ ಜಯ ಇದು ಅಂತ ಹೇಳಿ ಸುಖ ಸುಮ್ಮನೆ ಅವರು ಬಿಲ್ಡಪ್ಗಳನ್ನ ತಗೊಳ್ತಾ ಇರ್ತಕ್ಕಂಥ ಮಾತುಗಳನ್ನು ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಆದರೆ ವಾಸ್ತವವಾಗಿ ರಾಜ್ಯ ಉಚ್ಚ ನ್ಯಾಯಾಲಯ ಸಿದ್ದರಾಮಯ್ಯನವ್ರ ಪರವಾದಂಥ ತೀರ್ಪನ್ನ ಕೊಟ್ಟಿಲ್ಲ. ಈಗಾಗಲೇ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆ. ಹಾಗೆ ಜಾರಿ ನಿರ್ದೇಶನಾಲಯದಲ್ಲಿ ಈ ಪ್ರಕರಣ ತನಿಖಾ ಹಂತದಲ್ಲಿರೋದ್ರಿಂದ ಬೇರೊಂದು ತನಿಖಾ ಸಂಸ್ಥೆಗೆ ಇದನ್ನ ಒಪ್ಸೋದು ಒಳ್ಳೇದಲ್ಲ ಅನ್ನೋ ಒಂದು ಅಭಿಪ್ರಾಯ ಪಟ್ಟು ಅರ್ಜಿಯನ್ನ ಅಲ್ಲಿಗೆ ಮುಕ್ತಾಯಗೊಳಿಸಿರುವಂಥದ್ದು. ಆದ್ರೆ ಇದನ್ನೇ ಸಿದ್ದರಾಮಯ್ಯನವರು ಮತ್ತೆ ಅವರ ಪಟಾಲಂ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ಹಿಂಬಾಲಕರು ಯಾರಿದ್ದಾರೆ ಆ ಪಕ್ಷದಲ್ಲಿ ಅವರುಗಳು ಇದನ್ನ ದೊಡ್ಡ ವಿಜಯ ಅನ್ನೋ ರೀತಿಯಲ್ಲಿ ಅವರು ಸಂಭ್ರಮಾಚರಣೆ ಮಾಡಿರೋದು, ಮಾಧ್ಯಮ ಮುಂದೆ ಹೇಳಿಕೆಗಳನ್ನ ಕೊಟ್ಟಿರುವಂಥದ್ದು ನಾವು ನೋಡಿದ್ದೀವಿ. ಆದ್ರೆ ಒಂದು ಸ್ನೇಹಮಯಿ ಕೃಷ್ಣ ಅವರ ವಕೀಲರು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ, ನನ್ನ ವೈಯಕ್ತಿಕವಾಗಿ ನಾನು ಹೇಳುವಂಥದ್ದು ಅಂದ್ರೆ, ಸ್ನೇಹಮಯಿ ಕೃಷ್ಣ ಅವರ ವಕೀಲರು ಉಚ್ಚ ನ್ಯಾಯಾಲಯಕ್ಕೆ ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಅವರು ತಿಳಿಸ್ಕೊಡುವಂಥದ್ರಲ್ಲಿ ಸ್ವಲ್ಪ ಎಡವಿದ್ದಾರೆ ಅಂತ ನನ್ನ ವೈಯಕ್ತಿಕವಾದಂಥ ಭಾವನೆ. ಯಾಕೆ ಅಂತಂದ್ರೆ 2013 ತನಕ ಲೋಕಾಯುಕ್ತ ಸಂಸ್ಥೆ ಸ್ವಾಯತ್ತ ಸಂಸ್ಥೆ ಆಗಿತ್ತು. ಯಡಿಯೂರಪ್ಪನವರ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಕೂಡ ಲೋಕಾಯುಕ್ತ ಸಂಸ್ಥೆಯ ಹಲ್ಲುಗಳನ್ನ ಕೀಳುವಂಥ ಕೆಲಸವನ್ನ ಯಾರೂ ಮಾಡಿರಲಿಲ್ಲ. ಆದರೆ 2013ರಲ್ಲಿ ಸಿದ್ದರಾಮಯ್ಯನವರು ಪ್ರಥಮ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ನಂತರ ಅವ್ರು ಮಾಡಿದಂಥ ಮೊದಲನೇ ಕೆಲಸನೇ ಲೋಕಾಯುಕ್ತಕ್ಕೆ ಇದ್ದಂಥ ತನಿಖೆಗೆ ಇದ್ದಂಥ ಎಲ್ಲ ಅಧಿಕಾರಿಗಳನ್ನ ಮೊಟಕುಗೊಳಿಸಿ ಮುಖ್ಯಮಂತ್ರಿಗಳ ಆದೇಶ ಪಡೆದು ತನಿಖೆ ಮುಂದುವರಿಸಬೇಕು ಅನ್ನೋ ಒಂದು ನಿಯಮವನ್ನು ಜಾರಿಗೆ ತಂದ್ರು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 17A ಅಡಿಯಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ತನಿಖೆ ಮಾಡಲಿಕ್ಕೆ ಅವಕಾಶವನ್ನು ಕಿತ್ಕೊಂಡ್ರು. ಅದಾದ ನಂತರನೇ ಲೋಕಾಯುಕ್ತ ತುಂಬಾ ಬಲಹೀನವಾಗಿರುವಂಥದ್ದು. ಉದಾಹರಣೆಗೆ ನಾನೇ ಸಂಪೂರ್ಣ ದಾಖಲೆಗಳ ಸಹಿತ ಹೆಚ್ಚು ಕಡಿಮೆ 1,20,000 ಪುಟಗಳಿಗೂ ಹೆಚ್ಚು ಪುಟದ ದಾಖಲೆಗಳ ಸಹಿತ ಸಿದ್ದರಾಮಯ್ಯನವ್ರ ವಿರುದ್ಧ 76 ಪ್ರಕರಣಗಳನ್ನ ದಾಖಲು ಮಾಡಿದ್ದೇನೆ. ಅದರಲ್ಲಿ 52 ಪ್ರಕರಣಗಳಲ್ಲಿ ಅವರು ಬಿ ರಿಪೋರ್ಟ್ ಅನ್ನು ಹಾಕಿಸ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಆರೋಪಿಗಳಾಗಿದ್ರು ಕೂಡ ಅವರ ಸಮಯವನ್ನ ಕೇಳಿ ಲೋಕಾಯುಕ್ತ ಪೊಲೀಸರು ಅವರ ಮನೆಗೆ ಹೋಗೋದು, ಅವರ ಹೇಳಿಕೆಯನ್ನ ಪಡ್ಕೊಳ್ಳೋದು, ಅವರ ಖಾಸಗಿ ವಕೀಲರು ಸಮಯವನ್ನ ನಿಗದಿ ಮಾಡಿಕೊಡುವಂಥದ್ದು, ಈ ರೀತಿ ಕಾನೂನು ಬಾಹಿರ ಕೆಲಸಗಳನ್ನ ಲೋಕಾಯುಕ್ತ ಸಂಸ್ಥೆ ಮೂಲಕ ಸಿದ್ದರಾಮಯ್ಯನವರು ಮಾಡಿಸ್ಕೊಳ್ತಾ ಇರುವಂಥದ್ದು. ಯಾವಾಗ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 17A ಅಡಿಯಲ್ಲಿ ತನಿಖೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಅನುಮತಿ ಬೇಕು ಅಂತ ಹೇಳಿ ನಿಯಮವನ್ನ ಜಾರಿಗೆ ತಂದ್ರು, ಅಲ್ಲಿಂದ ಲೋಕಾಯುಕ್ತ ಸಂಸ್ಥೆ ಸ್ವಾಯತ್ತ ಸಂಸ್ಥೆಯಾಗಿ ಉಳಿದಿಲ್ಲ, ಕೇವಲ ಮುಖ್ಯಮಂತ್ರಿಗಳ ಅಧೀನದಲ್ಲಿ ತನಿಖೆ ನಡೆಸುವಂತ ಒಂದು ಸಂಸ್ಥೆ ಆಗಿರೋದ್ರಿಂದ ಸಹಜವಾಗೇನೆ ಮುಖ್ಯಮಂತ್ರಿಗಳ ವಿರುದ್ಧನೇ ಆರೋಪ ಬಂದಿರೋದ್ರಿಂದ ಲೋಕಾಯುಕ್ತ ಪೊಲೀಸರು ಮುಜುಗರಕ್ಕೂ ಒಳಗಾಗ್ತಾರೆ, ಒತ್ತಡಕ್ಕೂ ಒಳಗಾಗ್ತಾರೆ. ಹಾಗಾಗಿ ಮುಖ್ಯಮಂತ್ರಿಗಳನ್ನ ನಿರ್ದೋಷಿಗಳು, ಇದರಲ್ಲಿ ಯಾವುದೋ ಅವ್ರು ತಪ್ಪಿಲ್ಲ ಅನ್ನೋ ರೀತಿಯಲ್ಲೇ ರಿಪೋರ್ಟ್ ಅನ್ನ ಕೊಟ್ಟಿರುವಂಥದ್ದು, ಇಲ್ಲಿ ತನಕ ಕೊಡ್ತಾ ಇರೋಂಥದ್ದು. ಹಾಗೆ ಕಳೆದ 2013ರಿಂದ ಇಲ್ಲಿಯವರೆಗೂ ಕಳೆದ 12 ವರ್ಷಗಳ ಅವಧಿಯಲ್ಲಿ ನೀವು ಈ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಕರಣಗಳನ್ನು ನೋಡಿದಾಗ ಪ್ರತಿಯೊಂದು ತನಿಖೆಯಲ್ಲೂ ಕೂಡ ಲೋಕಾಯುಕ್ತ ಪೊಲೀಸರು ಮುಖ್ಯಮಂತ್ರಿಗಳ ಪರವಾಗಿ ಅವರು ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಎಲ್ಲ ಗಮನಿಸಬಹುದಾಗಿರುವಂಥದ್ದು. ಒಂದೇ ಒಂದು ಪ್ರಕರಣದಲ್ಲಿ ಕೂಡ ಮುಖ್ಯಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿ ಕಚೇರಿಗಳಾಗ್ಲಿ, ಅಥವಾ ಮುಖ್ಯಮಂತ್ರಿಗಳ ಸಹವರ್ತಿಗಳಾಗ್ಲಿ, ಅಥವಾ ಆ ರಾಜ್ಯದ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಸದಸ್ಯರ ವಿರುದ್ಧ ಅವರು ವರದಿಯನ್ನ ಸಲ್ಲಿಸುವಾಗ, ನ್ಯಾಯಾಲಯಕ್ಕೆ ಸಲ್ಲಿಸುವಾಗ ಇಂಥವರಿಂದ ಇಂಥ ತಪ್ಪಾಗಿದೆ ಅಂತ ಹೇಳಿ ಅವರು ಕೊಟ್ಟಿರುವಂತ ಒಂದೇ ಒಂದು ಉದಾಹರಣೆ ಕೂಡ ನಮ್ಗೆ ಸಿಗ್ಲಿಕ್ಕಿಲ್ಲ. ಯಾಕೆಂದ್ರೆ ಲೋಕಾಯುಕ್ತಕ್ಕಿರುವಂತ ಎಲ್ಲ ಹಲ್ಲುಗಳನ್ನ ಸಿದ್ದರಾಮಯ್ಯನವರು ತಮ್ಮ ಸ್ವಾರ್ಥಕ್ಕೋಸ್ಕರ ಕಿತ್ತಾಕಿರೋದೇ ಅತ್ಯಂತ ಸ್ಪಷ್ಟವಾದಂತ ಕಾರಣ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಮುಖ್ಯಮಂತ್ರಿಗಳ ಅಧೀನದಲ್ಲಿರ್ತಕ್ಕಂಥ, ಮುಖ್ಯಮಂತ್ರಿಗಳ ಮರ್ಜಿಗೆ ಒಳಗಾಗಿ ತನಿಖೆ ನಡೆಸುವಂತ ಲೋಕಾಯುಕ್ತ ಸಂಸ್ಥೆಯಿಂದ ನಾವು ಯಾವುದೇ ಒಂದು ಜಯವನ್ನ ನಿರೀಕ್ಷೆ ಮಾಡಿ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸತ್ಯವನ್ನ ಸ್ನೇಹಮಯಿ ಕೃಷ್ಣ ಅವರು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಈಗಲೂ ಕೂಡ ನಾನು ನಮ್ಮ ಪ್ರಕರಣದಲ್ಲಿ ಸಂಪೂರ್ಣ ದಾಖಲೆಗಳಿದ್ರೂ ಕೂಡ
52 ಪ್ರಕರಣಗಳಲ್ಲಿ ಏನು ಇವರು ಬಿ ರಿಪೋರ್ಟ್ ಹಾಕ್ಸ್ಕೊಂಡಿದ್ದಾರೆ ಅದನ್ನ ನಾವು ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡಿದ್ದು ಅದು ಬೇರೆ ವಿಷಯ. ಆದ್ರೆ ಏನ್ ಬಿ ರಿಪೋರ್ಟ್ಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಕ್ಸ್ಕೊಂಡಿದ್ದಾರೆ ಅವ್ರ ವಿರುದ್ಧದ ಪ್ರಕರಣಗಳೇ, ಅದನ್ನೆಲ್ಲ ನಾನು ನಮ್ಮ ಸ್ನೇಹಿತ ಆದಂತ ಸ್ನೇಹಮಯಿ ಕೃಷ್ಣ ಅವರಿಗೆ ಅದನ್ನ ಕೊಡ್ತಾ ಇದ್ದೀನಿ. ಅದನ್ನ ಇಟ್ಕೊಂಡು ಅವರು ಡಬಲ್ ಬೆಂಚ್ ಅಂತ ಏನ್ ಕರಿತೀವಿ, ದ್ವಿಸದಸ್ಯ ಪೀಠ, ಅಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಅಲ್ಲೂ ಆಗ್ಲಿಲ್ಲ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಹೈಕೋರ್ಟ್ನ ಆದೇಶವನ್ನ ಪ್ರಶ್ನೆ ಮಾಡಬಹುದು. ಇಲ್ಲಿ ಇಡಿ ಮಾಡುವಂತ ವಿಷಯ ಮನಿ ಲಾಂಡ್ರಿಂಗ್ ಸಂಬಂಧಪಟ್ಟಂತ ವಿಷಯಗಳನ್ನು ಮಾತ್ರ ಅದು ಮಾಡೋದು. ಆರ್ಥಿಕ ಅವ್ಯವಹಾರಗಳು ಆಗಿದ್ರೆ ಮಾತ್ರ ಇಡಿ ಪ್ರಕರಣಗಳನ್ನ ದಾಖಲು ಮಾಡ್ಕೊಂಡು ಮಾಡತ್ತೆ ಹೊರತು ಈ ರೀತಿ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣಗಳನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಂಡಿರುವಂಥದ್ದು, ಅಂದ್ರೆ ಅದು ಮೂಡ ಇರ್ಬೋದು, ಬಿಡಿ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳನ್ನ ಅದನ್ನ ಮಾಡ್ಕೊಂಡಿರುವಂತ ಪ್ರಕರಣಗಳನ್ನ ಲೋಕಾಯುಕ್ತ ಅಥವಾ CBI ಸಂಸ್ಥೆಗಳೇ ಮಾಡೋದು ಸೂಕ್ತವಾಗಿರ್ತದೆ ಅನ್ನೋದು ಅತ್ಯಂತ ಎಲ್ಲ ಕಾನೂನು ಪಂಡಿತರು ಅತ್ಯಂತ ಸ್ಪಷ್ಟವಾಗಿ ಹೇಳುವಂತ ವಿಷಯ. ಹಾಗಾಗಿ ಇಲ್ಲಿಗೆ ಮುಗ್ದಿಲ್ಲ. ಸಿದ್ದರಾಮಯ್ಯನವರು ಮತ್ತೆ ಅವರ ಬೆಂಬಲಿಗರು, ಅವರ ಪಟಾಲಾಮು, ಹಾಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಯಾರ್ಯಾರು ಸಿದ್ದರಾಮಯ್ಯನವ್ರ ಪರವಾಗಿದ್ದಾರೆ ಅಲ್ಲಿ, ಯಾಕಂದ್ರೆ ಈಗಾಗಲೇ 3 ಗುಂಪಾಗಿರೋದ್ರಿಂದ ಸಿದ್ದರಾಮಯ್ಯನವರ ಪ್ರಕರಣವನ್ನ CBI ಕೊಡ್ಸತ್ತೆ ಅಂತೇಳಿ ಕಾಂಗ್ರೆಸ್ನ ಇನ್ನೊಂದು ಗುಂಪು ಬಲವಾಗಿ ನಂಬಿಕೊಂಡು ಸಂಭ್ರಮಾಚರಣೆ ಮಾಡ್ಲಿಕ್ಕೆ ಕಾದು ಕುಳಿತುಕೊಂಡಿತ್ತು. ಅವ್ರಿಗೂ ಕೂಡ ತಣ್ಣೀರು ಹೆಚ್ಚುವಂತ ಕೆಲಸವನ್ನ ಕಾನೂನಲ್ಲಿ ಇವಾಗ ಮಾಡಿರೋದ್ರಿಂದ ಸಹಜವಾಗೇನೆ ಅವರು ಕೂಡ ಇದರ ವಿರುದ್ಧ ಅರ್ಜಿಯನ್ನ ಅಪೀಲ್ಗೆ ಹೋಗ್ಲಿ ಅಂತ ಹೇಳಿ ಅವರು ಕೂಡ ಕಾತರವಾಗಿ ಕಾಯ್ತಾ ಇರುವಂಥದ್ದು, ಅದು ಬೇರೆ ವಿಷಯ. ಆದ್ರೆ ಇದು ಕಾಂಗ್ರೆಸ್ ಅಲ್ಲಿ ನಡೀತಾ ಇರ್ತಕ್ಕಂಥ ಆಂತರಿಕ ಜಗಳಗಳು ಸಂಬಂಧಪಟ್ಟಂಗೆ ನಾನು ಹೇಳ್ಬೇಕಾಯ್ತು. ಅಂತಿಮವಾಗಿ ಸಿದ್ದರಾಮಯ್ಯನವರು ಮತ್ತೆ ಅವರ ಪಟಾಲಾಮು ಗೆದ್ದಿದ್ದೀವಿ ಅಂತ ಬೀಗೋದು ಬೇಕಾಗಿಲ್ಲ. 100ಕ್ಕೆ 100 ಈ ಪ್ರಕರಣ CBI ತನಿಖೆಗೆ ಮಾಡಿಸ್ತಂತ ಪ್ರಕರಣ. ಆದ್ರೆ ಅವರ ವಕೀಲರು, ಸ್ನೇಹಮಯಿ ಕೃಷ್ಣ ಅವರ ವಕೀಲರು ಕೆಲವೊಂದು ವಿಷಯಗಳನ್ನ ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ರಲ್ಲಿ ಲೋಕಾಯುಕ್ತ ಇವತ್ತು ಸ್ವಾಯತ್ತ ಸಂಸ್ಥೆ ಅಲ್ಲ. ಯಾವುದೇ ಪ್ರಕರಣವನ್ನ ಸ್ವತಂತ್ರವಾಗಿ ತನಿಖೆ ಮಾಡೋ ರೈಟ್ಸ್ ಅವ್ರಿಗೆ ಹಕ್ಕು ಆ ಸಂಸ್ಥೆಗೆ ಇಲ್ಲ ಅನ್ನೋ ಒಂದು ವಿಷಯವನ್ನ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ಮುಖ್ಯಮಂತ್ರಿಗಳ ಮರ್ಜಿಗೆ ಒಳಗಾಗೆ ತನಿಖೆನೆ ಮಾಡ್ತಾ ಇರುವಂತ ಸಂಸ್ಥೆ ಅನ್ನೋದನ್ನ ಅವ್ರು ಮನವರಿಕೆ ಮಾಡ್ಕೊಡ್ಬೇಕಾಗಿತ್ತು. ಹಾಗಾಗಿ ಇವತ್ತು 17A ಅಡಿಯಲ್ಲಿ ಪ್ರಕರಣ ದಾಖಲಿಸ್ಬೇಕಂತಂದ್ರೆ ಒಂದು ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಗೆ ಕೊಡಬೇಕಾಗಿತ್ತು. ಇಲ್ಲ ಅಂತಂದ್ರೆ ಈಗ ರಾಜ್ಯಪಾಲರು ಅದಕ್ಕೆ ಕೊಡೋ ತನಕ ನಾವು ಕಾಯ್ಕೊಂಡು ಕೂತ್ಕೋಬೇಕಾರೋದು. ಹಾಗಾಗಿ ಎಲ್ಲ ಒಂದ್ ಕಡೆ ಸ್ವಾಯತ್ತ ಸಂಸ್ಥೆ ಅಂತ ಹೇಳಿ ಇವ್ರು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ನೋಡದೆ SC ಮಾದೇವಪ್ಪನವ್ರು ಮಾತಾಡಿರುವಂಥದ್ದು, ಬೇರೆ ಬೇರೆಯವರು ಅದು ಸ್ವಾಯತ್ತ ಸಂಸ್ಥೆ ಅಂತ ನಗುಪಾಟ್ಲಿಗೀಡಾಗುವಂತ ಒಂದು ವಿಷಯಗಳನ್ನು ಅವ್ರು ಹೇಳ್ತಾರೆ. ನಿಜಕ್ಕೂ ಅವರು ಮನಸ್ಸಾಕ್ಷಿಗೆ ಇಟ್ಕೊಂಡು ಮಾತಾಡಿದ್ರೆ ನಿಜಕ್ಕೂ ಸ್ವಾಯತ್ತ ಸಂಸ್ಥೆಯ ಅಲ್ವಾ ಅನ್ನೋದು ಅವ್ರ ಮನಸ್ಸಾಕ್ಷಿಗೆ ಗೊತ್ತಾಗುವಂಥದ್ದು. ಹಾಗಾಗಿ ಅವರಿಗೆ ನಿಜವಾಗ್ಲೂ ಈಗ್ಲೂ ಸಿದ್ದರಾಮಯ್ಯನವರು ಲೋಕಾಯುಕ್ತ ಸಂಸ್ಥೆ ಮೇಲೆ ಭರವಸೆ ಇದ್ರೆ ಎಲ್ಲ ಸ್ವಾತಂತ್ರ್ಯವನ್ನ 2013ಕ್ಕಿಂತಲೂ ಹಿಂದೆ ಇದ್ದಂತ ಸ್ವಾತಂತ್ರ್ಯವನ್ನ ಲೋಕಾಯುಕ್ತ ಸಂಸ್ಥೆಗೆ ಕೊಟ್ಟು ತನಿಖೆಗೆ ಆದೇಶ ಮಾಡಲಿ. 2 ದಿನದಲ್ಲಿ ಅವರು ಜೈಲ್ ಪಾಲಾಗುವಂಥದ್ದಂತೂ ಈ ಪ್ರಕರಣದಲ್ಲಿ, ಮೂಡ ಪ್ರಕರಣದಲ್ಲಿ 100ಕ್ಕೆ 100 ಶತಸಿದ್ಧ. ಹಾಗಾಗಿ ಎಲ್ಲ ಒಂದ್ ಕಡೆ ಲೋಕಾಯುಕ್ತ ಸಂಸ್ಥೆಯ ಹೆಸರು ಹೇಳ್ಕೊಂಡು ವರದಿ ತಮ್ಗೆ ಯಾಕೆ ಬೇಕೋ ಹಾಗೆ ಬರ್ಸ್ಕೊಂಡು ಏನಿವತ್ತು ಜನರ ದಿಕ್ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇಂತಹ ಆಟಗಳು ತುಂಬಾ ದಿನ ನಡೆಯೋದಿಲ್ಲ. ಕಳ್ತನ ಮಾಡಿದಂತ ಕಳ್ಳ ಯಾವತ್ತಿದ್ರು ಬೀಳಲೇಬೇಕು. ಹಾಗೆ ಸಿದ್ದರಾಮಯ್ಯನವರು ಕೂಡ ಈ ಪ್ರಕರಣದಲ್ಲಿ ಮಾಡಿರುವಂಥದ್ದು ದೊಡ್ಡ ಅಪರಾಧ, ಅದು ಅವ್ರಿಗೂ ಗೊತ್ತಿದೆ. ಅವರ ಮನೆಯವರ ಹೆಸರಿನಲ್ಲಿ ಮಾಡಿರ್ತಕ್ಕಂಥದ್ದು ಶ್ರೀಮತಿ ಪಾರ್ವತಿ ಅವ್ರಿಗೆ ಹೆಚ್ಚು ತಿಳುವಳಿಕೆ ಇಲ್ಲ. ಇವರೇ ಮಾಡಿಸಿರುವಂತ ಪ್ರಕರಣ ಆಗಿರೋದ್ರಿಂದ ದಾಖಲೆಗಳನ್ನ ತಿಚ್ಚಿರೋದು, ಸಹಿಗಳನ್ನ ತಿಚ್ಚಿರುವಂಥದ್ದು ಎಲ್ಲ ಇವ್ರ ಮರ್ಜಿಗೆ ಒಳಗಾಗಿ ಇವರು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರ ಕೆಲಸ ಮಾಡಿದಂತ ಸಂದರ್ಭದಲ್ಲಿ, ರಾಜ್ಯದ ಉಪಮುಖ್ಯಮಂತ್ರಿಗಳು ಹಣಕಾಸು ಸಚಿವರ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ನಡೆದಿರುವಂತ ಹಗರಣ ಇದಾಗಿರೋದ್ರಿಂದ 100ಕ್ಕೆ 100 ಇದು CBI ತನಿಖೆಗೆ ಮಾಡಿಸ್ತಂತ ಪ್ರಕರಣ. ಹಾಗಾಗಿ ಈ ಒಂದು ಲೋಕಾಯುಕ್ತ ತನಿಖೆ ವರದಿ ಏನ್ ಕೊಟ್ಟಿದೆ ಅದರ ವಿರುದ್ಧ, ಮತ್ತೆ ರಾಜ್ಯ ಉಚ್ಚ ನ್ಯಾಯಾಲಯ ಏನು ಮೊನ್ನೆ ಆದೇಶ ಮಾಡಿ ಅದರ ವಿರುದ್ಧ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಒಳ್ಳೆ ಹೋರಾಟಗಾರ ಆಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಅದಕ್ಕೆ ಮೇಲ್ಮನವಿ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಆ ಹೋರಾಟದಲ್ಲಿ ಅವ್ರಿಗೆ 100ಕ್ಕೆ 100 ಖಂಡಿತವಾಗ್ಲೂ ಜಯ ಸಿಗುತ್ತೆ. ಅವ್ರಿಗೂ ಕೂಡ ನಾವೆಲ್ಲ ರೀತಿಯ ಸಹಕಾರವನ್ನ ನಾವು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ.